ಇಲ್ಲ ಬಿಡ್ಬೇಡಿ, ನಾನು ಬರ್ತಿದ್ದೆ, ನೀವು ಕಡಿಮೆ ಮಾಡಿ. ಫೋಟೋ ತೆಗಿಬೇಕಾ? ಒಂದು ನಿಮಿಷ ಅಷ್ಟೇ. ಕೈ ಮುಖ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಫಸ್ಟ್ ಹೇಳ್ಬಿಟ್ಟು ಹೊರಡ್ಬೇಕು ಅವ್ರಿಗೆ. ಫಸ್ಟ್ ಹೋಗಿ ಇದು ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಪುಟಾಣಿ ಮುದ್ದಾದ ಮಕ್ಕಳು. ಹೌದಲ್ವಾ? ಎಷ್ಟು ಸುಂದರವಾಗಿ ಸ್ಪಷ್ಟವಾಗಿ ಅಲ್ವಾ? ಖಂಡಿತ. ಹಾಯ್ ಶಾಲಿ. ಹಲೋ. ಹಾಯ್ ಡ್ಯಾಶ್. ಸ್ವಲ್ಪ ಹಿಂದೆ ಬರ್ಬೋದಲ್ವಾ? ಡ್ಯಾಶ್, ನಿಮ್ಗೆ ಗೊತ್ತಿದೆಯಾ ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂತ? ಯುಗಾದಿ. ಯುಗಾದಿ ಸೆಲೆಬ್ರೇಟ್ ಮಾಡ್ತಿದ್ದೀವಾ? ಇವತ್ತು ಯುಗಾದಿ ಅಂತ ಏನು ಸ್ಪೆಷಲ್ ಇದೆ? ಒಬ್ಬಟ್ಟು. ತುಂಬ ವೇಟ್ ಮಾಡ್ತಿದ್ದೀವಿ ಒಬ್ಬಟ್ಟು ತಿನ್ಬೇಕಾಗಿ. ಹೌದು. ನಿಮಗೆ ಮತ್ತೆ ನೆಕ್ಸ್ಟ್ ಕನ್ನಡದಲ್ಲಿ ಇನ್ನೇನೇನು ಗೊತ್ತು? ಒಂದೆರಡು ಗೊತ್ತಾ ನಿಮಗೆ? 1 2 ಬಾಲಲ್ಲಿ 3 4 1 4 5 6 7 6 7 8 ಪಲಕದ ಅಂತ 9 10. ಒಂದು ಕೇಳಿದ್ರೆ ನಮ್ಮ ಕನ್ನಡ ಶಾಲೆಗೆ ಹೋಗಿ ಅಲ್ಲಿ 1 2 ಬಾಳೆ 2 ಪದ್ಯದ ರೂಪದಲ್ಲಿ ಹೇಳುವಷ್ಟು ತಯಾರಾಗಿದ್ದಾರೆ ನಮ್ಮ ಮಕ್ಕಳು ಅಂದ್ರೆ ಅದಕ್ಕೆ ಹೇಳೋದು ನೋಡಿ. ಮತ್ತೊಮ್ಮೆ ಬರಲಿ ಜೋರಾಗಿ ಕಪ್ಪಾಡ. ಎಲ್ಲರಿಗೂ ಹಸು ಮಾಡ್ತಾ ಇದೆ ಗೊತ್ತುಂಟಾ? ಎಲ್ಲರಿಗೂ ಹಸು ಆಗ್ತಾ ಇದೆ. ಹೇಳು, ಹಸು ಆಗ್ತಿದೆಯಾ ಅಂತ? ಅದು ವೇಟ್ ಮಾಡ್ಸೋಣ ಅವರನ್ನ ಸ್ವಲ್ಪ ಅಲ್ಲ. ಸ್ಪೆಷಲ್ ಓ ವಾ, ಮಕ್ಕಳಿಗೆಲ್ಲ ಚಾಕ್ಲೇಟ್ಸು ಪಾಪ ಅವರಿಗೆ ಹಸುವಾಗಿರುತ್ತೆ. ಹೌದು, ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ದಾರೆ. ಥ್ಯಾಂಕ್ ಯು ಮಕ್ಕಳ. Thank you. ಸ್ನೇಹಿತರೆ, ನಿಮ್ಮ ಜೋರ ಚಪ್ಪಾಳೆಯೊಂದಿಗೆ ಇದು ಹೀಗೆ ಮತ್ತೆ ಬೇಕಾಗುತ್ತೆ. ಆದರೆ ಡ್ಯಾನ್ಸಿಗೆ ಸ್ವಲ್ಪ ಯಾವಾಗಿದೆ ಇಲ್ಲ ಇರಬೇಕು. ಪುಟಾಣಿಗಳಿಂದ ನಾವು ಒಂದು ಸುಂದರವಾದಂತಹ ಬುದ್ಧ ದ್ವಾದಶಿ ನಾಮ ಅದರ ಪಠಣ ಅಥವಾ ಚಾಂಟಿಂಗ್ ಏನು ಹೇಳ್ತಾರೆ ಎಂಬುದನ್ನು ಕೇಳಿ ಬಂದಾಯಿತು. ಈಗ ನಾವು ಮುಂದಿನ ಕಾರ್ಯಕ್ರಮ ಕಡೆ ಹೋಗೋಣ.
ಅಲ್ವಾ? ಅದಕ್ಕೂ ಮುಂಚೆ ನಾವು ಏನು ಹೇಳ್ಬೇಕು ಅಂದರೆ ಸ್ವಲ್ಪ ಯುಗಾದಿ ಬಗ್ಗೆ ಮತ್ತೆ ಏನಾದರೂ ಹೇಳ್ಬೇಕಂತ ನಮಗೆ ಇಷ್ಟ ಇದೆ ಅಲ್ವಾ? ಮುಂದಿನ ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾದದ್ದು, ಹಾಗಾಗಿ ಅದಕ್ಕೆ ಒಂದು ಚಿಕ್ಕ ಪೀಠಿಗೆ ಆಯ್ತಾ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯಲು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ ಅಲ್ವಾ ಸ್ನೇಹಿತರೆ? ಜಿ ಎಸ್ ಶಿವರುದ್ರವರು ಬರೆದಂಥ ಸಾಲುಗಳು ಅತಿ ಅದ್ಭುತವಾದದ್ದು. ಈಗ ನಾನು ಇಷ್ಟೆಲ್ಲ ಪೀಠಿಗೆ ಯಾಕೆ ಆಗ್ತಿದ್ದೀನಿ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಎಷ್ಟೊಂದು ನಾವು ದೊಡ್ಡ ಮಾತಾಡ್ತೀವಿ, ಆದರೆ ಆಮೇಲೆ ಯಾರು ಈಗೆಲ್ಲ ಬಿಡಪ್ಪ ಕಾಲ ಬದಲಾಗೋಗಿದೆ ಅಂತ ನಾವೀಗ ಹೇಳೋದಲ್ಲ. ಆದರೆ ನಿಜವಾಗಿ ನೀವು ಯೋಚನೆ ಮಾಡಿದ್ದೆ ಅಂದರೆ ಬದಲಾಗಿರೋದು ಕಾಲ ಅಲ್ಲ, ಬದಲಾಗಿರೋದು ನಾವು ಅಲ್ವಾ? ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಇದು ನಮ್ಮ ತಾಯಿ ಬೇರು. ಅದನ್ನು ನಾವು ಸರಿಯಾಗಿ ಉಳ್ಕೊಂಡ್ರೆ ಮಾತ್ರ ನಾವು ಒಂದು ಸಾಧಕರಾಗಿ ಮುಂದುವರಲಿಕ್ಕೆ ಸಾಧ್ಯ. ಆದರೆ ಇವತ್ತು ನಾವು ಅದನ್ನು ಎಲ್ಲೋ ಸ್ವಲ್ಪ ಮರೆತಿದ್ದೇವೆ ಅಂತ ಅನ್ಸುತ್ತೆ. ಹೌದು, ಕಾಲಕ್ರಮವಾಗಿ ನಾವು ಬದಲಾಗಬೇಕು, ಆದರೆ ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು. ಈ ಹಿಂದೆ ಈ ಪೀಠಿಕೆ ಯಾಕೆ ಆಗ್ತಿದೆ ಅಂದರೆ ಮುಂದೆ ಬರುವಂಥ ಕಾರ್ಯಕ್ರಮ ಅಂಥದ್ದೇ. ಮೇಡಮ್, ನೀವು ಆ ಕಾರ್ಯಕ್ರಮವನ್ನು ಸ್ವಲ್ಪ ತಿಳಿಸ್ಕೊಳ್ಬೋದಲ್ಲ? ಖಂಡಿತವಾಗ್ಲೂ ಬರಲಿ. ಮುಂದಿನ ಕಾರ್ಯಕ್ರಮಗಳು ನಮ್ಮ ಪುಟಾಣಿ ಬೇರುವಿಂದ ಒಂದು ಭರತನಾಟ್ಯ. ಪುಟಾಣಿ ಬೇರು ಸ್ನೇಹಿತ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರನ್ನ ನಾವು ಚಿಕ್ಕ ಒಂದೆರಡು ಮಾತಾಡ್ಸೋಣ ಅಲ್ವಾ? ಇದು Hi Bedu, since when you practice, you have done such a wonderful performance. Since when you are practicing this dance? From March. Wow, ಸ್ನೇಹಿತರೆ ಇದು ನೋಡಿ,
ಹೌದಾ? ಮಾರ್ಚ್ ಅಂದ್ರೆ ಯಾವ ತಿಂಗಳು? ಹಿಂದಿನ ತಿಂಗಳು. ತಿಂಗಳುಗಟ್ಟಲೆ ಶ್ರಮ ವಹಿಸಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ನಾವು ಅವರಿಗೆ ಕ್ರೆಡಿಟ್ ಕೊಡಲೇಬೇಕಲ್ವಾ? ನಾವು ಚಾಲನಚಿತ್ರ ಕುಳಿತು ನೋಡಬೇಕು, ಕ್ರೆಡಿಟ್ ಅನ್ನು ಕೊಡಬೇಕು. ಹಾಗೆ ಬರಲಿ, ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ. One last question, please. Who is your teacher who taught you this dance? ಮೇಘನಾ ಮ್ಯಾಮ್. ಓಕೆ, ಮೇಘನಾ ಮ್ಯಾಮ್ ಕೂಡ ಜೋರಾಗಿ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಮುಂದಿನ ಕಾರ್ಯಕ್ರಮದ ಗಮನ ಹರಿಸೋಣಲ್ವಾ? ಈಗ ದೇವರ ಸ್ತುತಿ, ಅದು ಮಂತ್ರ ಆಯ್ತು, ದ್ವಾದಶ ನಾಮ ಆಯ್ತು ಅಲ್ವಾ? ಆಮೇಲೆ ಭರತನಾಟ್ಯ ಆಯ್ತು. ಈಗ ನಾವು ಎಷ್ಟೊಂದು ಪ್ರೋಗ್ರಾಮ್ಗಳಿದಾವೆ. ಇನ್ನು ಮುಂದಿನ ಯಾವುದು ಪ್ರೋಗ್ರಾಮ್ ಹೋಗ್ಲಿಕ್ಕೆ ಮುಂಚೆ ಸ್ವಲ್ಪ ಅನೌನ್ಸ್ಮೆಂಟ್ ಮಾಡ್ಬಿಡೋಣ. ಅನೌನ್ಸ್ಮೆಂಟ್ ಬೇರೆ ಇದೆಯಾ? ಮತ್ತೆ ನಮ್ಮ ಹೆಣ್ಮಕ್ಳು ಎಷ್ಟು ಡ್ರೆಸ್ ಅಪ್ ಮಾಡಿ ಬಂದಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಏನಂತ ಹೇಳಿ. ನಾವೇನ್ ಕಮ್ಮಿ ಇಲ್ಲ, ಅದನ್ನ ಹೇಳ್ತಾ ಇದ್ದೀವಿ ಅಲ್ವಾ? ಆದ್ರೂ ನಮ್ಮ ಹೆಣ್ಮಕ್ಳು ಒಂದ್ಸಲ ಕಣ್ಣಾಯಿಸಿ ಬಂದ್ರೆ ಆಮೇಲೆ ಅದು ಅಲ್ಲಿಗೆ ಹೋಗೋದೇ ನಂಗೆ ಬಂದು ಆಯ್ತು ಬಿಡಿ. ಹೌದು, ನಿಮ್ಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ. ಇವತ್ತು ನೀವು ಹೇಳ್ತಿರ್ತಾನೆ ಇಲ್ಲ, ನೀವು ಹೇಳ್ತಿರ್ತಾನೆ ಇಲ್ಲ ಬೆಸ್ಟ್ ಡ್ರೆಸ್ ಹೌದಲ್ಲ? ಕರೆಕ್ಟ್. ನೀವು ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಗೊಂದು ಬ್ಯಾಲೆಟ್ ಪೇಪರ್ ಕೊಟ್ಟಿರ್ಬೋದು ಮೋಸ್ಟ್ಲಿ ಅಲ್ವಾ? ಪ್ರತಿಯೊಬ್ಬರಿಗೂ ನಾವು ಬೆಸ್ಟ್ ಡ್ರೆಸ್ ಫ್ಯಾಮಿಲಿ ಅಂತ ಒಂದು ಕಂಟೆಸ್ಟ್ ಅಂತ ಹೇಳ್ಬೋದು. ನಮ್ಮಲ್ಲಿ ಇಲ್ಲಿ ಬಂದಿರೋದ್ರಲ್ಲಿ ಯಾರು ಅತಿ ಚೆನ್ನಾಗಿ ಅಂದರೆ ಫ್ಯಾಮಿಲಿ ವಾಯ್ಸ್ ಆಯ್ತಾ, ನಾವು ಇಂಡಿವಿಜುವಲಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ಫ್ಯಾಮಿಲಿ ವಾಯ್ಸ್ ನಿಮಗೆ ಯಾರು ಒಳ್ಳೆ ಡ್ರೆಸ್ ಹಾಕೋಬಂದ್ರೆ ಅನಿಸುತ್ತೋ ಅವರ ಫ್ಯಾಮಿಲಿ ಹೆಸರನ್ನ ಬರೆದ್ರೆ ಸಾಕು ಆ ಬ್ಯಾಲೆಟ್ ಪೇಪರಲ್ಲಿ. ಆಮೇಲೆ ಒಂದು ಬಾಕ್ಸ್ ಇಟ್ಟಿರಬೇಕು ರಿಸೆಪ್ಷನ್ ಪಕ್ಕ. ಅದರಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಂದರೆ ಯಾರ ಹೆಸರು ಅದನ್ನು ಬಂದುಬಿಟ್ಟು ಅದನ್ನು ಹಾಕಿ, ಆಮೇಲೆ ಊಟದ ನಂತರ ನಾವು ಆ ಬ್ಯಾಲೆಟ್ ಪೇಪರನ್ನು ಕೌಂಟ್ ಮಾಡಿ ಯಾರಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿದ್ದಾವೋ ಅವರಿಗೆ ಒಂದು ಏನೋ ಸ್ಪೆಷಲ್ ಪ್ರೈಸ್ ಅಂತ ಹೇಳಿದ್ರೆ ಮೇಡಮ್, ಅದನ್ನು ನನಗೂ ಹೇಳಿಲ್ಲ ಏನು ಅಂತ. ಅದು ಆಮೇಲೆ ಹೇಳೋದಂತೆ. ನಾನು ಎಷ್ಟು ಕೇಳಿದೆ ಏನು ಅಂತ ಅದನ್ನು ಹೇಳಿ ಹೇಳೋಣ ಅಂತ. ಇಲ್ಲ, ಅದು ಹೇಳಲಿಕ್ಕೆ ಆಗೋದಿಲ್ಲ, ಅದು ಆಗಲೇ ಅನೌನ್ಸ್ ಮಾಡೋವಾಗಲೇ ಹೇಳೋದಂತೆ. ಹಾಗಾಗಿ ಅಲ್ವಾ? ಖಂಡಿತ ಬರ್ತಾರೆ. ಅದೆಲ್ಲ ತುಂಬ ಸ್ಪೆಷಲ್ ಪ್ರೈಸ್ ಗೊತ್ತಾ? ಅಷ್ಟು ಬೇಗ ಇನ್ನೊಂದು ಸಮಸ್ಯೆ ಇದೆ ಆಯ್ತಾ? ಈಗ ನಾವು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ರೋಡ್ ಮಾಡಕ್ ಹೋದ್ರೆ ನಾವು ಫ್ಯಾಮಿಲಿ ಒಂದು ಕೊಟ್ಟಿದ್ದಲ್ವಾ? ಗಂಡನ ಮಾತು ಯಾರು ಕೇಳ್ತಾರೆ ನನಗಂತೂ ಗೊತ್ತಿಲ್ಲ ಅಲ್ವಾ? ಹೆಂಡತಿ ಏನ್ ಹೇಳ್ತಾಳೋ ಅದೇ ಬ್ಯಾಲೆಟ್ ಪೇಪರ್ ಅಲ್ಲಿ ಹೋಗೋದು, ಇಷ್ಟು ಮಾತ್ರ ಗ್ಯಾರಂಟಿ ಹೇಳೋದು. ಹೌದಲ್ಲ ಬಚ್ಚೆ? ಅಲ್ವಾ? ನಮ್ಮ ಹೆಣ್ಮಕ್ಳಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಯಾರು ಮ್ಯಾನೇಜ್ ಮಾಡ್ಕೊತಾರೆ. ಸೊ ಸ್ನೇಹಿತರೆ, ಮರಿಬೇಡಿ ದಯವಿಟ್ಟು. ನಿಮ್ಮ ಓಟ್ ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ತಿದ್ದೆ ಎಲೆಕ್ಷನ್ ಓಟ್ ಅಲ್ಲ ಆಯ್ತಾ, ನಾನು ಹೇಳ್ತಿದ್ದೆ ಬೆಸ್ಟ್ ಡ್ರೆಸ್ ಕಪಲ್ ಅವಾರ್ಡ್ ಆಯ್ತಾ, ಅದು ತುಂಬ ಚೆನ್ನಾಗಿದೆ. ಪ್ರೈಸ್ ಅಂತೂ ನಾನು ಇಲ್ಲಿ ಹೇಳ್ಬಿಟ್ರೆ ನನ್ನ ಬೈತಾರೆ, ಬಂತು ಹೇಳೋದಿಲ್ಲ ನಾನು ಆಯ್ತಾ. ಫೋನ್ ಇದೆಯಲ್ಲ ಕವಿತಾ ಅವರಿಗೆ, ಫೋನಲ್ಲಿ ಹೇಳಿಸುವ. ಸುಮ್ಮನೆ ಯಾಕೆ ಹೇಳ್ತಾ ಇದ್ದೀರಾ? ಓಕೆ, ಇಬ್ಬರು ಎಲ್ಲರೂ ಒಟ್ಟಿಗೆ ಫ್ಯಾಷನ್ ಶೋ ಮಾಡಿಸ್ಬಿಡೋಣ ಆಗಿದೆ. ಅಲ್ಲ ಕವಿತಾ, ಯಾಕಂದ್ರೆ ನಮ್ಮ ಕವಿತಾ ಅವರು ಒಳ್ಳೆ ಡ್ರೆಸ್ ಮಾಡಿ ಬಂದಿದ್ದಾರೆ ನೋಡಿ ಆಟಲ್ಲ ಅಂತ ನಾವು ಹೇಳಿದ್ದು ನಮ್ಗೆ ಗೊತ್ತಿರೋ ಸತ್ಯ. ಬರೀ ನಿಮ್ಮ ಹೆಣ್ಮಕ್ಳು ನಾನು ಒಪ್ಪಲ್ಲ. ಗಂಡಸರು ಚೆನ್ನಾಗಿ ಡ್ರೆಸ್ ಮಾಡಲ್ಲ ಅನ್ನೋದು ನಾನಂತೂ ಒಪ್ಪಲ್ಲ. ಎಲ್ಲರೂ ಕುಮಾರಲ್ಲ ಆಯ್ತಾ? ಅಲ್ಲ, ಕುಮಾರ್ ಸೈಲೆಂಟ್ ಆಗ್ಬಿಟ್ರಿ, ಬೇಡ ಬೇಡ ಅಂತ ಅಲ್ವಾ? ಕಂಪಲ್ಸರಿ ಆಗಿ ಮಾಡಿಸ್ತಾರೆ. ನಮ್ಮನೇಲಿ ನಾನು ಮಾಡಿಸೋ ಇದಿಲ್ಲ, ಅವರೇ ಮಾಡ್ಕೋತಾರೆ. ಬಟ್ ಬೇರೆ ಹೆಂಡತಿರೋ ಗಂಡಸರಿಗೆ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್ ಕುಸುಮ. ಅಲ್ಲಿರೋದು ಪಾಯಿಂಟ್ ಕವಿತಾ ಹೇಳಿ. ಅಲ್ಲ, ಇವ್ರು ಹೇಳಿದ್ದು ಒಂದು ಪಾಯಿಂಟ್ ಸತ್ಯ. ಈಗ ಫ್ಯಾಷನ್ ಶೋ ಮಾಡ್ತಾ ಇದ್ರು, ನಾವಿಲ್ಲಿ ಆಡಿಯನ್ಸ್ ಕಡೆ ನೋಡಿದ್ರೆ 75% ನಮಗೆ ಲೇಡೀಸ್ ಕಾಣಿಸ್ತಾ ಇದ್ದಾರೆ. ಮತ್ತೆ ನಾವ್ ಇಲ್ಲಿ ಬಂದಿರೋರೆಲ್ಲ ಕಪಲ್ಸ್ ಫ್ಯಾಮಿಲಿನೇ. ಉಳಿದಿರೋ ಗಂಡಸರು ಎಲ್ಲಿದ್ದಾರೆ ಆಗಿದೆ? ಕಿಚನ್ ಇದೆ, ಅಲ್ಲೊಂದು ಗ್ರೌಂಡ್ ಬೇರೆ ಇದೆ, ಕ್ರಿಕೆಟ್ ಫುಟ್ಬಾಲ್ ಅಂತ ಅಲ್ಲೇನೇ ಹೋದ್ರ. ಹೌದು, ಊಟಕ್ಕೆ ಆಗಿಲ್ಲ, ಇನ್ನೂ ಪ್ರೋಗ್ರಾಮ್ಗಳಿದ್ದಾವೆ. ಆಯ್ತು, ತಡೆ ಮಾಡದೆ ಮುಂದಿನ ಮತ್ತೊಂದು ಅನೌನ್ಸ್ಮೆಂಟ್ ಕೂಡ ಇದೆಯಲ್ಲ ಅಬೌಟ್ ರ್ಯಾಪರ್ಸ್ ಅಲ್ವಾ? ರ್ಯಾಪರ್ಸ್ ಬಗ್ಗೆ ಯಾವುದು ನಿಮಗೆ ಅಲ್ಲಿ ರಿಸೆಪ್ಷನ್ ಡೆಸ್ಕ್ ಅಲ್ಲಿ ರ್ಯಾಪರ್ಸ್ ಕೂಡ ಇಟ್ಟಿದ್ದಾರಲ್ವಾ? ತುಂಬಾ ಆಕರ್ಷಕವಾದ ಬಹುಮಾನಗಳಿವೆ, ತುಂಬಾನೇ ಬಹುಮಾನಗಳಿವೆ. ಹಾಗಾಗಿ ದಯವಿಟ್ಟು ಯಾರು ರ್ಯಾಪರ್ಸ್ ಅನ್ನು ತಗೊಂಡಿಲ್ಲೋ ಅವರು ರ್ಯಾಪರ್ಸ್ ಅನ್ನು ತಗೊಳ್ಳಿ ಮತ್ತು ಬಹುಮಾನವನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ. ಖಂಡಿತ ಸೇರಿದೆ. ಲೇಡೀಸ್ ಈ ಸಲ ಅಂತೂ ಮಸ್ತ್ ಜಬರ್ದಸ್ತ್ ಇದಾವೆ ಎಲ್ಲ. ಬಿಬೇಡಿ ಬೈ ಮಾಡಿ ತಗೊಂಡಿಲ್ಲ
ವಂಡರ್ಫುಲ್ ಪರ್ಫಾರ್ಮೆನ್ಸ್. ಮಕ್ಕಳಲ್ಲಿ ನಿಂತ್ಕೊಳ್ಳಿ ಒಂದು ನಿಮಿಷ ಒಂದು ಫೋಟೋ